ಮೊದಲನೇದಾಗಿ ಪತ್ರಿಕಾ ದಿನಾಚರಣೆ ಎಲ್ಲ ಪತ್ರಿಕಾ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ನಿರ್ದಿಷ್ಟವಾದ ಸುದ್ದಿಯನ್ನು ಯಾವುದು ಆಸೆ ಆಮಿಷಗಳು ಒಳಗಾಗದೆ ತಾವು ಏನು ಸುದ್ದಿನ ಈ ಥರ ಮಾಡ್ಕೊಂಡ್ಬರ್ತಿದ್ದೀರಾ, ಸುದ್ದಿನ ಪ್ರಸಾರ ಮಾಡ್ತಾಯಿದ್ದೀರಾ, ಇದೇ ಮುಂದುವರಿಯಲ್ಲಿ. ನೀವು ಪ್ರೆಸ್ ಅನ್ನೋದು 4ನೇ ಅವಿಭಾಜ್ಯ ಅಂಗ ಅಂತ ತಮಗೆಲ್ರಿಗೂ ತಿಳಿದಿದೆ. ಈಗೇನು ತಾವು ಸುದ್ದಿನ ಪ್ರಸಾರ ಮಾಡ್ತಾಯಿದ್ದೀರಾ, ನಮ್ಮನ್ನು ಎಚ್ಚರ ಮಾಡ್ತಾಯಿದ್ದೀರಾ ಪ್ರತಿಯೊಂದು ಕ್ಷಣದಲ್ಲಿ ಸಮಾಜದ ಪರವಾಗಿ. ಇದೇ ರೀತಿ ಮುಂದುವರಿಯಬೇಕಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಪತ್ರಿಕಾ ದಿನಾಚರಣೆ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಕಳೆದ 1 ತಿಂಗಳಿಂದ KGF ನಗರ ವ್ಯಾಪ್ತಿಯಲ್ಲಿ ರಣಬಿಸಿಲಿದೆ. ನಿನ್ನೆ ಒಂದು ಖುಷಿ ಸಂತಸ ವಿಷಯ, ಮಳೆ ಬಿದ್ದು ನಮಗೆ ತಂಪೆರಗಿದೆ. ಜಿಲ್ಲೆಯಲ್ಲಿ ಬೇರೆ ಯಾವುದೇ ಭಾಗದಲ್ಲೂ ನಮಗೆ ಮಳೆ ಬಿದ್ದಿರೋದಿಲ್ಲ. ಬರೀ KGF ನಗರದಲ್ಲಿ ಆಸುಪಾಸು ಹಳ್ಳಿಗಳಲ್ಲಿ ಮಾತ್ರ ಇರುತ್ತೆ. ಜನರು ಇದನ್ನು ಮೈ ಮರಿಬಾರ್ದು. ಮಳೆ ಬಂದಿದೆ, ನಾವು ಬಿಸಿಲಲ್ಲಿ ಓಡಾಡಬಾರ್ದು ಅಂತ ಹವಾಮಾನ ವರದಿಯ ಪ್ರಕಾರ ಇದೇ ರೀತಿ ಮೇ 6 ಅಥವಾ 7ನೇ ತಾರೀಕುವರೆಗೂ ಇದು ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಲ್ಲ ಯಾವ ರೀತಿಯಲ್ಲಿ ನಡ್ಕೋಬೇಕು ಅಂತ ತಮ್ಗೆ ಆಲ್ರೆಡಿ ತಿಳಿಸಿದ್ದಾರೆ. ದಯವಿಟ್ಟು ಜನ 11ರಿಂದ 3 ಏನಾದರೂ ತೀರಾ ಎಮರ್ಜೆನ್ಸಿ ಇದ್ದಲ್ಲಿ ಮಾತ್ರ ತಾವು ಹೊರಗಡೆ ಓಡಾಡಿ. ಅದರ್ವೈಸ್ ತಾವು ಓಡಾಡೋದು ಸೂಕ್ತ ಅಲ್ಲ ಅಂತ ನಾನು ಭಾವಿಸಿ ತಮ್ಗೆ ಹೇಳ್ತಾ ಇದ್ದೀನಿ. ತಮ್ಮ ಕ್ಲೋತಿಂಗ್ ಆಗಿರ್ಬೋದು, ಲೈಟ್ ಕ್ಲೋತಿಂಗ್ ಕಂಪ್ಲೀಟ್ ಕವರ್ ಮಾಡ್ಕೊಂಡು ಹೋಗಿ, ಛತ್ರಿ ಕೂಡ ತೆಗೆದುಕೊಂಡು ಹೋಗಿ, ನೀರನ್ನು ಬಿಸಿ ನೀರು ಅಲ್ಲದೆ ಈಗ ಈ ಮಳೆಗಾಲದಲ್ಲಿ ತಮಗೆ ಗೊತ್ತಿರೋ ಹಾಗೆ ಮಲೇರಿಯಾ ಹಾಗೂ ಕಾಲರಾ ಹೆಚ್ಚಾಗಿರುತ್ತದೆ. ದಯವಿಟ್ಟು ಎಲ್ಲರೂ ಕುದಿಸಿ ಆರಿಸಿರೋ ನೀರು ಅಥವಾ ತಾವು ಏನು ಮಡಿಕೆಗಳಲ್ಲಿ ಶೇಖರಣೆ ಮಾಡಿರೋ ಅಂಥ ನೀರು, ಆ ನೀರನ್ನು ತಾವು ಸೇವಿಸಬೇಕಂತ ಹೇಳ್ತಾ ಇದ್ದೀನಿ. ತಮ್ಮ ಆಹಾರ ಕೂಡ ತಮಗೆ ಏನು ಡೈಜೆಸ್ಟ್ ಆಗುತ್ತೋ ಆ ರೀತಿ ಆಹಾರ ಸೇವನೆ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ಆದಷ್ಟು ನಗರಸಭೆ ಕಡೆಯಿಂದ ತಮಗೆ ಏನು ಶೇಡ್ಸ್ ಇದೆ ಆ ಶೇಡ್ಸಲ್ಲಿ ತಾವು ಅಥವಾ ನೆರಳಲ್ಲಿ ತಾವು ನಿಂತ್ಕೋಬೇಕು. ತಮಗೆ ತಾವು ಬಸ್ಸಿಗೆಲ್ಲ ಕಾಯುವಾಗ ಮರದ ಕೆಳಗಡೆ ಶೇಡ್ಸ್ ಇಲ್ಲದೇ ಇರೋ ಕಡೆ ಮರದ ಕೆಳಗಡೆ ನಿಲ್ಲಬೇಕು ಅಂತ ತಮಗೆ ಕೋರ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 3/5/2024 ವಿಶ್ವದಾದ್ಯಂತ ಪ್ರೆಸ್ ಡೇನ ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೆ ಶುಭಾಶಯಗಳನ್ನು ಕೋರ್ತೇವೆ. ಹಾಗೂ ಪತ್ರಿಕಾ ರಂಗ ಭಾಳ ಸರ್ಕಾರದ ವ್ಯವಸ್ಥೆಯಲ್ಲಿ 4ನೇ ರಂಗ ಆಗಿದೆ. ಆಡಳಿತದ ಒಂದು ಭಾಗ ಆಗಿ ಮತ್ತು ಇಲ್ಲಿನ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಎರಡನ್ನೂ ಸಹ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ ತಿಳಿಸುತ್ತೆ ಮತ್ತು ಎಚ್ಚರಿಸುತ್ತೆ. ಆ ಮೂಲಕ ನಾನು KGF ತಹಸೀಲ್ದಾರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಚುನಾವಣೆಯ ನಿಮಿತ್ತ ನಾವಿಲ್ಲಿ ಬಂದಿದ್ದೇವೆ. ಚುನಾವಣೆಯಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ನಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಸುದ್ದಿಗಳ ಮಾಧ್ಯಮಗಳನ್ನು ಬಿತ್ತರಿಸಿದ್ದಾರೆ ಮತ್ತು ಏನು ಜನತೆಯ ಪರವಾಗಿ ಏನು ಕೆಲಸ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಅಂತ ನಾನು ಹೇಳಕ್ಕೆ ಇಚ್ಛಿಸ್ತೇನೆ. KGF ತಾಲೂಕಿನ ಮಹಾಜನಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಬೇಸಿಗೆ ಕಾಲ ಪ್ರಾರಂಭ ಆದಾಗಲಿಂದ ಬಿಸಿಲ ಧಗೆ ಹೆಚ್ಚಾಗಿ ದಿನೇ ದಿನೇ ನಮ್ಮನ್ನೆಲ್ಲ ಆವರಿಸಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಕೋಲಾರ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ ಇವರು ಅನೇಕ ಸೂಚನೆಗಳನ್ನು, ಅದರಲ್ಲೂ ವಿಶೇಷವಾಗಿ ಸಾಮಾನ್ಯ ಜನರು ಮತ್ತು ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಏನಿದ್ದಾರೆ ಅವರು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಒಂದು ವಿಡಿಯೋ ಮತ್ತು ಆಡಿಯೋವನ್ನು ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಮತ್ತು ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ. ಅದನ್ನು ತಮ್ಮೆಲ್ಲರಿಗೂ ತಮ್ಮ ಏನು ಪತ್ರಕರ್ತರ ಗ್ರೂಪ್ ಇದೆ ಅದರಲ್ಲಿ ಹಂಚಿಕೊಂಡಿದ್ದೇನೆ. ಮೊದಲನೇದಾಗಿ ರೈತರು ಬೆಳಿಗ್ಗೆ ಅವರ ಹೊಲ ಕೆಲಸಗಳಲ್ಲಿ ಭಾಗಿಯಾಗಿರ್ತಾರೆ. ತಲೆ ಮೇಲೆ ಒಂದು ಟವಲ್ ಅದನ್ನು ಸುತ್ತಕೊಂಡಿರಬೇಕು ಅಥವಾ ಒಂದು ಟೋಪಿ ಅಥವಾ ಕ್ಯಾಪನ್ನು ಹಾಕ್ಕೊಂಡಿರಬೇಕು. ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ
ಬಿಸಿಲಿನ ತಾಪವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಮರಗಳ ನೆರಳಿನಲ್ಲಿ ಆಶ್ರಯ ಪಡೆಯಬೇಕಾಗಿ ಕೋರ್ತೇನೆ. ಹಾಗೆ ಸಾರ್ವಜನಿಕರು ಸಹ ವಿಶೇಷವಾಗಿ ಏನು ಬಿಸಿಲಿನ ದಾಗೆ ಹೆಚ್ಚಾಗ್ತಕ್ಕಂಥ ಮಧ್ಯಾಹ್ನ 11ರಿಂದ 12 ಗಂಟೆ ಪ್ರಾರಂಭ ಆಗುತ್ತೆ ಹೆಚ್ಚಿನ ಬಿಸಿಲು, ಮತ್ತು ಸಂಜೆ 4 ಗಂಟೆವರೆಗೂ ಅಧಿಕ ಪ್ರಮಾಣದಲ್ಲಿ ಈಗಾಗಲೇ KGFನಲ್ಲಿ ಸುಮಾರು 38 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ದಾಖಲಾಗಿದೆ. ಆ ಉಷ್ಣಾಂಶದ ವೇಳೆಯಲ್ಲಿ ಅಥವಾ ಬಿಸಿಲಿನ ಬೇಗೆಯನ್ನು ತಾಪವನ್ನು ಕಡಿಮೆ ಮಾಡಿಕೊಳ್ಳುವಲ್ಲಿ ಸಾರ್ವಜನಿಕ ಬಂಧುಗಳು ಏನು ಮಾಡಬೇಕು ಅಂದರೆ ಆದಷ್ಟು ಮನೆಯಲ್ಲಿರಬೇಕು ಬಿಸಿಲಿನ ವೇಳೆಯಲ್ಲಿ, ಮತ್ತು ಬಿಸಿಲಿನ ತಾಪಕ್ಕೆ ತಂಪು ಪಾನೀಯಗಳನ್ನು ಮತ್ತು ಕಾಯಿಸಿ ಆರಿಸಿದ ಬಿಸಿಲನ್ನು ಕುಡಿಬೇಕು. ತನ್ಮೂಲಕ ತಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಬೇಕಾಗಿ ವಿನಂತಿ ಮಾಡ್ತೇನೆ. ಅಲ್ಲದೆ ಯಾವುದೇ ರೀತಿಯ ತೊಂದರೆಯಾದಲ್ಲಿ ತಕ್ಷಣವೇ ನಮ್ಮ ಏನು ಆರೋಗ್ಯ ಕೇಂದ್ರ ಏನಿದೆ, KGF ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, ತಕ್ಷಣವೇ ಅಲ್ಲಿ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆಯನ್ನು ಪಡಿಬೇಕು. ಹೆಚ್ಚಿನದಾಗಿ ಈ ಪಾನೀಯಗಳನ್ನು ಸಾಫ್ಟ್ ಡ್ರಿಂಕ್ಸನ್ನು ಕುಡಿಬೇಕು, ಬಿಸಿನೀರನ್ನು ಕುಡಿತಕ್ಕಂಥದ್ದು, ಆಮೇಲೆ ಏನಾದರೂ ಆದರೆ ORS ಅನ್ನು ತೆಗೆದುಕೊಳ್ತಕ್ಕಂಥದ್ದು ಸುಸ್ತಾದರೆ, ಮತ್ತು ವಾಂತಿ ಮುಂತಾದಂತಹ ಅನಾರೋಗ್ಯಕರ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ತಕ್ಷಣದ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ತನ್ಮೂಲಕ ಈ ಬಿಸಿಲಿನ ತಾಪವನ್ನು ನಿವಾರಿಸ್ಕೋಬೇಕು ಮತ್ತು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಸಹ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಮೇ 3ನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ, ಯುನೆಸ್ಕೋ ಆದೇಶದಂತೆ. ಸೊ ಎಲ್ಲ ನಮ್ಮ KGF ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಪತ್ರಕರ್ತರಿಗೂ ಸಹ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅದೇ ರೀತಿ ಈ ಒಂದು ನಮ್ಮ KGFನ ಪತ್ರಿಕಾ ಮಾಧ್ಯಮದವರು ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯ ಜಾತಿ ಧರ್ಮ ಇಲ್ಲದೆ ಎಲ್ಲ ಸರ್ಕಾರಿ ಸೇವಾ ಸೌಲಭ್ಯಗಳನ್ನು ಸಹ ನಿಷ್ಪಕ್ಷಪಾತವಾಗಿ ಜನರಿಗೆ ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.